ಇವತ್ತಿನ ವ್ಲಾಗಲ್ಲಿ ಫೈನಲಿ ಗೊಂಬೆಗೆ ಕಿವಿ ಚುಚ್ಚಿಸ್ತಾ ಇದ್ದೀವಿ. ಇವತ್ತು ತೋರಿಸ್ತೀನಿ ಯಾವ ಓಲೆ ತೊಗೊಂಡಿದ್ದೀನಿ ಅಂದ್ಬಿಟ್ಟು. ಆ್ಯಂಡ್ ಅಪ್ಪು ಸ್ಕೂಲಲ್ಲಿ ಅಕ್ಷರಾಭ್ಯಾಸ ಇತ್ತು, ಅದಕ್ಕೆ ಪ್ರಮೋದ್ ಅವ್ರು ಹೋಗಿದ್ರು, ನಾನೇನು ಹೋಗಿರಲಿಲ್ಲ. ಬಿಕಾಸ್ ನನಗೆ ಎವ್ರಿ ಡೇ 4 hours 3 hours ಅಷ್ಟೇ ನಿದ್ದೆ ಆಗ್ತಿರೋದು, ಅದಕ್ಕೆ ನಾನು ಬರಲ್ಲ ಅಂತ ಹೇಳಿದೆ. ಅವರಿಬ್ಬರೇ ಹೋಗ್ಬಿಟ್ಟು ಬಂದರು. ಇವಾಗ ಸಂಜೆ ಮೇಲೆ ಹೋಗೋಣ ಕಿವಿ ಚುಚ್ಚೋಕ್ಕೆ ಅಂದ್ಬಿಟ್ಟು ಇವಾಗ 3 ಗಂಟೆ ಆಗಿದೆ. ಸೊ ಇವಾಗ ನಾನು ಪ್ರಮೋದ್ ಗೊಂಬೆ ಹೋಗ್ತಾ ಇದ್ದೀವಿ. ಯಾವ ಓಲೆ ತೊಗೊಂಡೆ ಅಂದ್ಬಿಟ್ಟು ತೋರಿಸ್ತೀನಿ. ಅದಕ್ಕೂ ಮುಂಚೆ ಅಪ್ಪು ಸ್ಕೂಲಲ್ಲಿ ಅಕ್ಷರಾಭ್ಯಾಸ ಆಯ್ತಲ್ಲ, ಅದನ್ನು ನೋಡ್ಕೊಂಡು ಬನ್ನಿ. ಗೊಂಬೆನೂ ಹೊಸ ಬಟ್ಟೆ ಹಾಕೊಂಡು ರೆಡಿಯಾಗಿದ್ದಾಳೆ. ನಮ್ಮ ಕಡೆ ಕಿವಿ ಚುಚ್ಚಿಸುವಾಗ ಹೊಸ ಬಟ್ಟೆ ಹಾಕಬೇಕು ಅಂತ ಇಲ್ಲ, ಅದಕ್ಕೆ ಇವಾಗ ಹೊಸ ಬಟ್ಟೆ ಹಾಕಿ ರೆಡಿ ಮಾಡಿದ್ದಾರೆ ಪ್ರಮೋದ್ ಅವರು. ಅವಳನ್ನು ತೋರಿಸ್ತೀನಿ. ಅಕ್ಷರಾಭ್ಯಾಸ ನೋಡ್ಕೊಂಡು ಬನ್ನಿ. ಇವಾಗ ಜೋಸ್ ಅಲಕಾಸ್ ಬಿಟ್ಟೇ ಬಿಟ್ಟಿದ್ದೀವಿ ಗೈಸ್. ನಮಗೆ ಜಾಸ್ತಿ ಇದೆಲ್ಲ ಬೀಳ್ತಾ ಇತ್ತು, ಏನಂತಾರೆ ಜಿ ಎಸ್ ಟಿ ಅದು ಇದೆಲ್ಲ ಬೀಳ್ತಾ ಇತ್ತು ನಮಗೆ. ನೋಡಿ ಚೆನ್ನಾಗಿ ಅಂದಿದ್ಯಾ ರೀ. ಇದು ಮಾತ್ರ ಫೋಕಸ್ ಮಾಡಿ. ಅದು ಫೋಕಸ್ ತಗೋತಾ ಇಲ್ಲ, ಒಂಥರ ಬ್ಲರ್ ಆಗ್ತಿದೆ. ಇವಾಗ ಈಗ ತಗೋತಿದೆ ನೋಡಿ ಗೈಸ್, ಇದೇ ನನ್ನ ಮಗಳಿಗೆ. ಬಿಕಾಸ್ ನಾನು ಇದನ್ನು 2 ಗ್ರಾಮ್ 200 ಮಿಲಿ ಅಲ್ಲ 20 ಮಿಲಿನ ಏನೋ ಸಮಥಿಂಗ್ ಇತ್ತು, ಅದನ್ನು ನೋಡಿದೆ. ಬಟ್ ಹೆವಿ ಗಟ್ಟಿ ಅನ್ನಿಸ್ತು. ನನ್ನ ಮಗಳು ಕಿವಿ ನೋಡಿ ಎಷ್ಟು ಪುಟಾಣಿ ಇದೆ, ಅದಕ್ಕೆ ಬೇಡ ಅಂದ್ಬಿಟ್ಟು ನಾವು ಕರೆಕ್ಟಾಗಿ 50 ಮಿಲಿ ಕಡಿಮೆ 1 ಗ್ರಾಮ್ 450 ಮಿಲಿ ಇದೆ ಇದು. ಸೊ ಹೆಂಗೆ ಕಾಣ್ತಾಳೆ ಇಂದ ಗೊತ್ತಿಲ್ಲ. ಹೊಸ ಬಟ್ಟೆ ಹಾಕೊಂಡು ರೆಡಿ ಆಗಿದ್ದಲ್ಲೇ ನನ್ನ ಮಗಳು. ಅದ್ರಲ್ಲಿ ಬೇರೆ ಇದು ಬೇರೆ ಹೊಡೆದಿದೆ ಇಂಜೆಕ್ಷನ್, ಅದು ಬೇರೆ ಪೇಯ್ನ್ ಇದೆ ಅವಳಿಗೆ. ನೋಡೋಣ, ಹೋಗೋಣ ಗೊಂಬ, ಕಿವಿ ತುಚ್ಚಕ್ಕೆ ಹೋಗೋಣ. ಮತ್ತೆ ಇವಳಿಗೆ ಕಾಲ್ದು ಗೆಜ್ಜೆ ತಗೊಳ್ಳ,
ಕಡೆಗೆ ತೊಗೊಳ್ಳೋ ಗೊತ್ತಿಲ್ಲ. ನನ್ನ ಮಗಳು ಹಾಕೊಳ್ಳೋಕೆ ಶುರು ಆದಮೇಲೆ ನಾನು ಹಾಕೊಳ್ಳೋಣ ಅಂದ್ಬಿಟ್ಟು ಒಂದು ಹೊಸ ಕಾಲು ಕೆ ಜಿ ಇಟ್ಟಿದ್ದೆ. ಹಾಕೇ ಇರಲಿಲ್ಲ. 2 ಇಯರ್ಸ್ ಆಯಿತು ಪ್ರಮೋದವ್ರು ಕೊಡಿಸಿ. ಅದನ್ನು ನಾನು ಇನ್ಮೇಲೆ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗಳಿಗೆ ಇವಾಗ ಫಸ್ಟ್ ಅದನ್ನು ತೊಗೊಂಡು ಆಮೇಲೆ ಕಿವಿ ಚುಚ್ಚಿಸ್ಕೊಂಡು ಬರೋಣ. ಆಯ್ತಾ? ಆಯ್ತು. ಓಕೆ ಮನೆಗೆ ಹೊರಡೋಣ. ಗೈಸ್ ಲಾಸ್ಟ್ ಗೊಂಬೆ ಲುಕ್ ನೋಡ್ಕೊಂಬಿಡಿ. ಫುಲ್ ಚೇಂಜ್ ಆಗಿಬಿಡ್ತಾಳೆ ನನ್ನ ಮಗಳು. ಅಯ್ಯೋ ನಮ್ಮ ಮನೆಯವರು ನನ್ನ ವಿಡಿಯೋ ಶುರು ಮಾಡುವಾಗಲೇ ಕಾಲ್ಸ್ ಅವರಿಗೆ. ಲಾಸ್ಟ್ ನನ್ನ ಗೊಂಬೆ ಲುಕ್ ಏನಾಗ್ತದೆ ನೋಡಿ. ಫೋನ್ ಮಾಡಲಾ ಆಂಟಿಗೆ? ಅವ್ರ ಮನೆ ನಮ್ಗೆ ಗೊತ್ತು. ನಾವು ಆಲ್ರೆಡಿ ಹೋಗಿದ್ವಿ. ಇವನು ಹೆಂಗೆ ಕಾಣ್ತಾ ಇದೆಯಾ ನೋಡು. ಗೈಸ್ ಇವಾಗ ಆಂಟಿ ಪಿಕ್ ಮಾಡ್ಕೊಳಕ್ಕೆ ಬಂದ್ವಿ. ಇದೆ ರೋಡಾ? ದೊಡ್ಡ ಗೇಟ್ ಇಲ್ಲಿ ಪಕ್ಕದ ರೋಡ ರೀ. ಮುಂದೆ ನೋಡಿ ಬಂದ್ವಿ ಅನ್ಸುತ್ತೆ. ಆ ರೋಡ್ ಅದೇ ಮನೆ. ಅದೇ ಮನೆ. ಯಾವ ಮನೆ? ಇಲ್ಲಿ ನಿಲ್ಸಲಿಲ್ವಾ ಗಾಡಿ ನಾವು? ಈ ಮನೆ ಬನ್ನಿ ಗೈಸ್ ಬಂದರು ನೋಡಿ. ಸೆಕೆಂಡ್ ಟೈಮ್ ನಮ್ಮ ಬ್ಲಾಗಿಗೆ ಅವ್ರಿಗೆ ಗೊತ್ತಿರೋರ ಅಂಗಡಿಲೇ ಚುಚ್ಚಿಸ್ತಾ ಇರೋದು. ಏನ ಅಮ್ಮ ಇಲ್ಲ, ಅವಂದ್ರಲ್ಲೂ ಬಂದಿರಲಿಲ್ಲ, ನೋಡಲ್ಲ ಅವರು. ಯಾರು ಮಗಳದು? ಯಾವತ್ತು ಹಾಕ್ಸಿದ್ದು? ಅದು ಹುಟ್ಟಿದಾಗ ಹಾಕ್ತಾರಲ್ಲ ಅದು. ಪಾಪ ಇವತ್ತೇ ಅವಳಿಗೆ KG ಕೊಪ್ಪಲಲ್ಲಿ ಅವರಿಗೆ ಪರಿಚಯ ಇರೋ ಅಂಗಡಿ ಇತ್ತು. ಸೊ ಅಲ್ಲಿ ಕಾರ್ ಪಾರ್ಕಿಂಗ್ ಆ ರೋಡಲ್ಲಿ ತುಂಬ ಟ್ರಾಫಿಕ್ ಇರುತ್ತಲ್ಲ. ಸೊ ಅದಕ್ಕೆ ನಾವು ಕಾರ್ನ ದೂರದಲ್ಲಿ ಪಾರ್ಕಿಂಗ್ ಮಾಡಿ ನೆಟ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಬಂದು ಸಿಕ್ಕಾಪಟ್ಟೆ ರಶ್ ಇತ್ತು ಅವ್ರ ಶಾಪ್ ಅಂತೂ. ಸೊ ಆಮೇಲೆ ಯಾರು ಕಿವಿ ಚುಚ್ಚೋಕ್ಕೆ ಅಂದ್ಬಿಟ್ಟು ಆಂಟಿನ ಕೇಳಿದ್ರು. ಆವಾಗ ನಮಗೆ ಫಸ್ಟು ಬೇಗ ಚುಚ್ಚಿಸಿ ಕಳಿಸಿದ್ರು. ತುಂಬ ಅಳ್ತಾಳೇನೋ, ತುಂಬ ಚಳಿಸ್ತಾಳೇನೋ ನೈಟೆಲ್ಲ ಅಂತ ಅಂದ್ಕೊಂಡೆ. ಆ ಭಯದಲ್ಲೇ ನಾನು ಚುಚ್ಚಿಸ್ಕೊಂಡೆ ಬಂದೆ. ಬಟ್ ನೆಕ್ಸ್ಟ್ ವ್ಲಾಗಲ್ಲಿ ಗೊಂಬೆ ಹೇಗಿದ್ದು, ಅವಳಿಗೇನಾದ್ರು ಜ್ವರ ಬಂತ, ಜಾಸ್ತಿ ಪೇಯ್ನ್ ಆಯಿತಾ, ಏನು ಎತ್ತ ಎಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಡೇಟ್ನ ಕೊಟ್ಟಿದ್ದೀನಿ. ಸಿಕ್ಕಾಪಟ್ಟೆ ಬೇಜಾರಾಯಿತು. ಆ್ಯಂಡ್ ಅವಳು ಕಿವಿ ಚುಚ್ಚುವಾಗಂತೂ ನಾನು ಜೋರಾಗಿ ಅಳ್ತಾ ಇದ್ದೆ. ಅವಳು ಅಳೋಕ್ಕಿಂತ ನಾನೇ ಜಾಸ್ತಿ ಅಳ್ತಾ ಇದ್ದೆ. ಬಿಕಾಸ್ ನಮ್ಮ ಗೊಂಬೆಗೆ ಏನಾದ್ರು ಒಂಚೂರು ನೋವಾದರೆ ನನಗೆ ಅದೇನೋ ತಡ್ಕೊಳಕ್ಕಾಗಲ್ಲ. ಅಪ್ಪು ಕಿವಿ ಚುಚ್ಚಿಸುವಾಗ ಅಷ್ಟು ನನಗೇನು ಫೀಲ್ ಅಂತ ಅನ್ನಿಸ್ಲಿಲ್ಲ. ಆವಾಗ ನಮ್ಮ ಗೊಂಬೆದ್ರಲ್ಲಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನನಗೆ. ಆಮೇಲೆ ಅವಳು ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾಳಲ್ಲ ಅಂತ ಹಂಗೆ ಮರ್ತೋಯ್ತು. ಚುಚ್ಚಿಸ್ಕೊಂಡು ಮನೆಗೆ ಬಂದ್ವಿ. ಗೊಂಬೆ ಪಾಚಂಡಿದ್ದಾಳೆ. ಬಟ್ ನಮ್ಮ ಮನೆ ಎಲ್ಲ ಅಂತ ಗೊತ್ತಾಗಿರುತ್ತೆ. ಇದು ಪವಿತ್ರಮ್ಮ ಅವರ ಮನೆ. ಛೋಟಾದು ಬರ್ಡೇ ಇತ್ತು. ಸೊ ಅವಳಿಗೆ ಸೆಲೆಬ್ರೇಷನ್ ಮಾಡಬೇಕು ಕಿವಿ ಚುಚ್ಚಿಸಿದ್ಮೇಲೆ ಅಂದ್ಕೊಂಡೆ. ಬಟ್ ಅದಕ್ಕೆ ಇವಾಗ ಬಂದಿದ್ದೀವಿ. ಫ್ರೈಡ್ ರೈಸ್ ತಂದಿದ್ದೀವಿ, ಗೋಬಿ ತಂದಿದ್ದೀವಿ ತಿನ್ನೋಕ್ಕೆ. ನೋಡಿ ಪವಿತ್ರಮ್ಮ ಅವರ ಮನೆ ನೋಡಿ. ನನಗೆ ಚೆನ್ನಾಗಿ ಇಟ್ಕೊಂಡವ್ರಲ್ಲ. ಇಲ್ಲ ಚೆನ್ನಾಗಿಟ್ಟಿದ್ದಾರೆ. ಇಲ್ಲಿ ಬತ್ತು ನೋಡಿ ಚೋಟ. ಹಾಯ್ ಕಮ್, ಹ್ಯಾಪಿ ಬರ್ಡೇ. ಇಲ್ಲ ಗೈಸ್ ಅಳ್ತಾ ಇಲ್ಲ ಗೊಂಬೆ. ನೈಟ್ ಏನು ಮಾಡ್ತಾಳೋ ಗೊತ್ತಿಲ್ಲ. ನೀರಂತೆ ಕೊಡ್ರಿ. ಅವಳಿಗೆ ಕಾಲ್ಬಳೆ ತಗೊಂಡ್ವಿ ಆ್ಯಕ್ಚುಲಿ ಅಲ್ಲನ. ಚಿನ್ನಿ ಅಕ್ಕದು ಬರ್ಡೇಗೆ ನೋಡಿ. ಕೈದೂರೆಲ್ಲ ಬೆಳ್ಳಿದೆ ಹಾಕ್ಬಿಡಿ. ಈಗ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಗೈಸ್ ನಾನು. ಈಗ ಛೋಟು ಮರಿ ಬರ್ಡೇ ಮಾಡ್ತಾ ಇದ್ವಿ. ಛೋಟು ಬರ್ಡೇ ಇತ್ತು ಲಾಸ್ಟ್ May 28 ಸೊ ಆವಾಗಷ್ಟು ನಮಗೆ ಕಾಂಟ್ಯಾಕ್ಟ್ ಇರಲಿಲ್ಲ. ಅದಕ್ಕೆ ಅವಳಿಗೊಂದು ಸ್ಮಾಲ್ ಸೆಲೆಬ್ರೇಷನ್ ಮಾಡೋಣ ಅಂದ್ಬಿಟ್ಟು ಕೇಕ್ ತೊಗೊಂಡು ಬಂದಿದ್ದೀವಿ. ಅವಳು ಅಮ್ಮನ ಹತ್ರ ಯಾವಾಗಲೂ ಹೇಳ್ತಾ ಇರ್ತಾಳಂತೆ, ನಾನು ಭೂಮಿ ಅಕ್ಕ ಅಂತ ಕರೆಯಲ್ಲ, ಚಿಕ್ಕಮ್ಮ ಚಿಕ್ಕಪ್ಪ ಅಂತ ಕರಿತೀನಿ ಅಮ್ಮ, ಕೇಳು ಅಂದ್ಬಿಟ್ಟು ಕೇಳ್ತಾ ಇದ್ಲಂತೆ. ಅದಕ್ಕೆ ನೀನು ಹೆಂಗೆ ಇಷ್ಟ ಬರುತ್ತೆ ಹಂಗೆ ಕರಿ ಅಂತ ಹೇಳ್ತಾ ಇದ್ದೆ.
ಬಟ್ ಇವಳು ನೋಡೋಕ್ಕೆ ಪಿ ಯು ಹುಡುಗಿ ಥರ ಕಾಣ್ತಾಳ. ಅವಳು ಪ್ರೆಸೆಂಟ್ ಇವಾಗ 8th ಸ್ಟ್ಯಾಂಡರ್ಡ್, ಅದಕ್ಕೆ ನಾನು ಅವಳನ್ನ ಚೋಟು ಅಂತ ಕರಿತೀನಿ. ಅವರ ಅಮ್ಮ ಇದ್ದಾರಲ್ಲ, ಚೋಟು ಅವ್ರ ಅಮ್ಮ ಇವರು, ಚೋಟು ಅವ್ರ ಅಜ್ಜಿ. ಸೋ ಫ್ರೆಂಡ್ಲಿ. ನಾನು ಹೋದಾಗ ಹಂಗೆ ಕಳಿಸ್ತಾ ಇದೆಯಾ ಪಾಪುಗೆ ಏನು ಕೊಡಿಸೇ ಇಲ್ಲ ಹಂಗೆ ಹಿಂಗೆ ಅಂತ ಬೈತಾಯಿದ್ರು ಅವರು. ಅದಕ್ಕೆ ನಾಮಕರಣಕ್ಕೆ ಹೋಗ್ತೀವಲ್ಲ ಅವಾಗ ಏನಾದ್ರು ಕೊಡಿಸೋಣ ಅಂದ್ಕೊಂಡು ಆಂಟಿನೂ ಹೇಳ್ತಾಯಿದ್ರು. ಸೊ ಎಲ್ಲಿಂದನೋ ಹಿಂಗೋ ಕನೆಕ್ಟಾಗಿ ಸೊ ಸಂಬಂಧ ಬೆಳೆಯುತ್ತೆ. ಸೊ ದೇವ್ರು ಹೆಂಗೆ ನಡ್ಸ್ಕೊಂಡು ಹೋಗ್ತಾನೆ ಹಂಗೆ ನಡ್ಕೊಂಡು ಹೋಗ್ತಾ ಇರಬೇಕಷ್ಟೇ ನಾವು. ಆ್ಯಂಡ್ ಅವರು ಅಷ್ಟೇ ಲೈಫಲ್ಲಿ ತುಂಬಾ ನೋವು ಅನುಭವಿಸಿದ್ದಾರೆ. ನಾನೆಷ್ಟು ಅನುಭವಿಸಿದ್ದೀನಿ ಫ್ರೆಂಡ್ಸು ಅದು ಇದು ಅಂದ್ಕೊಂಡು. ಸೇಮ್ ನನ್ನಂಗೇನೆ ಅವರೂ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಮಾಡಿಕೊಂಡು ಸಿಕ್ಕಾಪಟ್ಟೆ ದುಡ್ಡನ್ನ ಕಳ್ಕೊಂಡಿದ್ದಾರೆ. ಪ್ರಮೋದವ್ರು ಅದಕ್ಕೆ ಹೇಳ್ತಾಯಿದ್ರು ನೀನು ಆಂಟಿ ಸೇಮ್ ಒಂದೇನೆ ಅಂತ. ಗೈಸ್ ಮನೆಗೆ ಬಂದ್ವಿ. ನಾನು ಫ್ರೆಶ್ ಅಪ್ ಆಗಿಲ್ಲ. ಪ್ರಮೋದವ್ರಿಗಂತೂ ಆಗ್ತಾನೆ ಇರಲಿಲ್ಲ. ಚಿನ್ನಿಪಾಯಿ ಏನಾಗ ಆಗ್ತಾ ಇರಲಿಲ್ಲ. ಅದಕ್ಕೆ ಅವರು ಬೇಗ ಫ್ರೆಶ್ ಅಪ್ ಆಗಿಬಿಟ್ರು. ನಾನು ಇವಾಗ ಫ್ರೆಶ್ ಅಪ್ ಆಗಬೇಕು. ಜಸ್ಟ್ ನಾನು 3 to 4 hours ಅಷ್ಟೇ ನಿದ್ದೆ ಮಾಡಿರೋದು ಆಗ್ತಾಯಿಲ್ಲ ನನಗೆ. ಆದರೂ ಇನ್ನೊಂದು ವೀಡಿಯೋ ಹಾಕ್ಬಿಟ್ಟೆ ಮಲ್ಕೋತೀನಿ ನಾನು. ಬೇಡಮ್ಮ ಸಾಕಿವತ್ತು, ಅದನ್ನ ಮಿಕ್ಕಿನ ಕಂಟಿನ್ಯೂ ಮಾಡ್ತೀನಿ. ಬೇಕಾದ್ರೆ ನಾಳೆ ಬೆಳಗ್ಗೆನೇ ಹಾಕ್ಬಿಡು. ನನ್ನ ಗೊಂಬೆ ಹೆಂಗೆ ಕಾಣ್ತಾಳೆ ತೋರಿಸ್ರಿ. ಗೊಂಬೆ ಎಲ್ಲ ಹೇ ಗೊಂಬೆ ಈ ಕಡೆ ತಿರ್ಗು ಮಗಳು. ಆ ಕಡೆ ಏನೋ ಅವ್ರ ಅಪ್ಪ ಬನ್ನಿನ ಹಾಕೊಂಡಿದ್ರಲ್ಲ ಅವಳು ನೆಕ್ಕಕ್ಕೆ ಆ ಥರ ತಿರ್ಕೋತಾ ಇರೋದು. ಮಗಳ ನೋಡ ಅಲ್ಲಿಗೆ ನೋಡ, ಅವಾಗೆ ತಕೊಂಡು ಹೋಗೋದು. ನೋಡ ಪ್ಲೀಸ್ ನೋಡ. ಹಾಂ ಬಿಡು ಬಿಡು. ಅಲ್ಲಿ ನನಗೆ ಹಿಂಗಂತಾಳೆ, ಅದಕ್ಕೆ ನಿಮಗೂ ಹಂಗೆ ಅಂತ ಇದ್ದಾಳೆ ಅವಳು. ನಾನು ನೋಡ್ರೆ ಅಂದ್ಬಿಟ್ಟು ಥೂ ಅಂದ್ಬಿಡೋದು. ಒಂದೇ ಸಲ ಥೂ ಅಂತ ಹೋಗಿದ್ಬಿಡೋದು. ಟುಕಡು 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 ಟಿಕಡಿ ಟಿಕಡಿ. ಇಲ್ಲಿ ಕಾಲ್ಬೆಲೆ ಇವತ್ತು ಹುಡುಗಿ ಆಗ್ಬಿಟ್ಲು ನನ್ನ ಗೊಂಬೆ. ಓಹೋ ಫೈನಲಿ ಕಿವಿ ಚುಚ್ಚಾಯಿತು. ಇವತ್ತು ಎಷ್ಟು ಹಠ ಮಾಡ್ತಾಳೋ ಗೊತ್ತಿಲ್ಲ ನನಗಂತೂ. ಆಯಿಂಟ್ಮೆಂಟ್ ತಂದ್ರೆ ಕಾರಿಂದ ಆಯಿಂಟ್ಮೆಂಟ್ ತೊಗೊಂಡ್ಬಂದಿದ್ದೀವಿ. ಅದೇನೋ ಪೇಯ್ನ್ ರಿಲೀಫ್ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ. ಚುಚ್ಚುವಾಗಲೇ ಹಾಕಬೇಕಿತ್ತು. ಅವರು ಹೇಳಿದ್ರು ಬೇಡ ಮನೆಗೆ ಹೋದ್ಮೇಲೆ ಕೊಬ್ಬರಿ ಎಣ್ಣೆ ಹಾಕಿ ಅಂತ ಹೇಳಿದರು. ಅದಕ್ಕೋಸ್ಕರ ಆಂಟಿ ಮನೆಗೆ ಹೋಗಿದ್ವಲ್ಲ ಅವರು ಕೊಬ್ಬರಿ ಎಣ್ಣೆ ಕಾಯಿಸಿ ಕಿವಿಗೆ ಹಾಕಿ ಕಳಿಸಿದ್ರು. ಇವಾಗ ಫ್ರೆಶ್ ಅಪ್ ಆಗಿ ಒಂದು ವೀಡಿಯೋ ಹಾಕ್ಬಿಟ್ಟು ಮಲ್ಕೋತೀನಿ. ಇವತ್ತು ಸದ್ಯ ಏನಾರಾಗಲಿ ಇನ್ನೊಂದು ವೀಡಿಯೋ ಹಾಕೋಗಂಟು ನಂಗೆ ಸಮಾಧಾನ ಇಲ್ಲ. ಬಿಕಾಸ್ ಇವತ್ತು ಕಂಪ್ಲೀಟಾಗಿ ನಮ್ಮ ಬಿಸ್ನೆಸ್ ನೋಡ್ಕೊಳಕ್ಕಾಗಿಲ್ಲ. ಅದಕ್ಕೋಸ್ಕರ ಇವತ್ತು ಒಂದಿಬ್ರಿಗೆ ರೇಗಾಡ್ಬಿಟ್ಟಾಗ ಪ್ಯಾಕಿಂಗ್ ಕಳಿಸಿ ಆರ್ಡ್ರ್ ಮಾಡಿ 2 hours ಆಗಿಲ್ಲ. ಪ್ಯಾಕಿಂಗ್ ಕಳಿಸಿ ಅಂತ ಅಂದರು. ಸೊ ಏನು ಜನ ಅಂದರೆ ಯಪ್ಪ ಅನ್ನಿಸ್ಬಿಡುತ್ತೆ ಗೈಸ್. ಅದಕ್ಕೆ ಕೂತಿರ್ತೀವ ನಾವು. ಹಿಂಗೆ ಆರ್ಡ್ರ್ ಮಾಡಿದ ತಕ್ಷಣ ಪ್ಯಾಕಿಂಗ್ ಮಾಡೋಕ್ಕೆ ಕೂತಿರ್ತೀವಿ ಅಂತ ಅನ್ಕೊಂಬಿಟ್ಟಿರ್ತಾರೆ ಅವರು. ಮಕ್ಕಳು ನೋಡ್ಕೊಳ್ಳೋದು ಬೇಡ, ಅಡುಗೆ ಮಾಡೋದು ಬೇಡ, ಊಟ ಮಾಡೋದು ಬೇಡ. ಅವ್ರು ಅಮೌಂಟ್ ಹಾಕಿದ ತಕ್ಷಣ ಪ್ಯಾಕಿಂಗ್ ಮಾಡಿಬಿಡ್ಬೇಕು. ಅದಕ್ಕೆ ನಾನು ಫುಲ್ ರೇಗಾಡ್ಬಿಟ್ಟೆ. ಬೇಡ ಈ ಥರ ಆರ್ಡ್ರ್ ಆದರೆ ನನಗೆ ಬೇಡ, ಅಮೌಂಟ್ ಕೊಡಿ ಸಿಸ್ಟರ್ ನಿಮ್ಮದು, ನಾನು ಪೇ ಮಾಡಿಬಿಡ್ತೀನಿ ರಿಟರ್ನ್. ಅದಕ್ಕೆ ನಂಬರೇ ಕೊಡಲಿಲ್ಲ ಅವರು. ಕೊನೆಗೂ ನಂಬರ್ ಕೊಡಲೇ ಇಲ್ಲ. ಸಾರಿ ಹಂಗೆ ಹಿಂಗೆ ಅಂದ್ಕೊಂಡು ಇದು ಮಾಡಿದ್ರು. ಸೊ ಅದಕ್ಕೆ ಇದೊಂದು ಆರ್ಡ್ರ್ ತೊಗೊಬಿಟ್ಟು ಇನ್ನೊಂದು ಆರ್ಡ್ರ್ ತೊಗೊಬಾರ್ದು ಅಂತ ಡಿಸೈಡ್ ಆಗಿದ್ದೀನಿ. ಎಲ್ಲರೂ ಅರ್ಥ ಮಾಡ್ಕೋತಾರೆ. ಯಾರೂ ಇವ್ರ ಥರ ಆಡೇ ಇಲ್ಲ ನಾನು ಇದರಲ್ಲಿ. ಇವರೊಬ್ಬರೇ ಈ ಥರ ಆಡಿದ್ದು. ಮನೇಲಿ ಕೇಳ್ತಾರೆ ಅಂದರೆ ನಾನು ಓಡೋಗ್ಬಿಡ್ತೀನಿ ಎಲ್ಲಾದರೂ. 4 ಪಾರ್ಸಲ್ ಆಲ್ರೆಡಿ ಅವ್ರಿಗೆ ಕಳಿಸಿದ್ದೀನಿ. ಇದು 5ನೇ ಪಾರ್ಸಲ್ ನನ್ನ ಹತ್ರ ಆರ್ಡರ್ ಮಾಡಿರೋದು. ಆ ಸೀರೆನ ಇಲ್ಲ ಅಂದರೂ ಒಂದು 20ರಿಂದ 30 ಜನ ವೆಯ್ಟ್ ಮಾಡ್ತಾಯಿದ್ರು. ಅದರಲ್ಲಿ ಯಾರಿಗಾದ್ರೂ ಸಿಗುತ್ತೆ ಅಂದ್ಬಿಟ್ಟು ನಾನು ಕೊಡಿ ನಂಬರು ಅಂತ ಅಂದೆ. ಅವ್ರು ಕೊಡೋಕೆ ರೆಡಿ ಇರಲಿಲ್ಲ. ಸೊ ನನಗಂದು ಬಿ ಪಿ ರೇಸ್ ಆಗಿಬಿಟ್ಟಿತ್ತು. ಯಾಕಂದರೆ ಕಿವಿ ಚುಚ್ಚಕ್ಕೆ ಹೋಗಿದ್ದೀವಿ, ಅದರಲ್ಲೂ ರಿಪ್ಲೈ ಮಾಡ್ತಾಯಿದ್ದೀನಿ. ಕಸ್ಟಮರ್ಗೆ ಇದಾಗಬಾರ್ದು ಅಂದ್ಬಿಟ್ಟು ಕೊನೆಗೆ ನಾನು ಬೇಜಾರಾಗಿ ಫ್ಲೈಟ್ ಮೂಡ್ಗೆ ಹಾಕ್ಬಿಟ್ಟು ಇವಾಗ ಆನ್ ಮಾಡಿದೆ. ಇವ್ರು ಹ್ಯಾಂಡಲ್ ಮಾಡ್ತಾಯಿದ್ದಾರೆ. ಸೊ ಇವಾಗ ಇನ್ನೊಂದು ವೀಡಿಯೋ ಹಾಕ್ಬಿಟ್ಟು ಅವ್ರಿಗೆ ಹ್ಯಾಂಡಲ್ ಮಾಡೋಕ್ಕೆ ಕೊಟ್ಬಿಟ್ಟು ನಾನು ಆರಾಮ್ಸೆ ನಿದ್ದೆ ಮಾಡಿಬಿಡ್ತೀನಿ. ಸೊ ಇವತ್ತಿನ ವೀಡಿಯೋ ನನ್ನ ಗೊಂಬೆ ಕಿವಿ ಚುಚ್ಚಾಗಿತ್ತು. ಸೂಪರಾಗಿ ಕಾಣ್ತಾ ಇದ್ದಾಳೆ. ಎಲ್ಲ ಏನಮ್ಮಿ ಏನ ಹಣ್ಣು ಅಂತ ಅಲ್ಲ ಅಲ್ಲಿ ನೋಡಿ ನಾನು ನೋಡಿದ್ರೆ ಹಂಗೆ ಮಾಡ್ತಾಳೆ. ನೋಡಿ ಏಯ್ ಕತ್ತು ಇಲ್ಲ ಬಿಡು. ಫೋನು ಪೀಸ್ ಅನ್ಬೇಡ ಪೀಸ್ ನಗ್ತಾಳೆ ಹಂಗಂದ್ರೆ. ಮತ್ತು ನಿನ್ನೆ ಪಾರ್ಸಲ್ ಬಂತು, ಅದನ್ನು ನಾನು ಮೇಲ್ಗಡೆ ರೂಮ್ಗೆ ಇಡೋಕ್ಕಾಗಿಲ್ಲ. ಇಲ್ಲೂ ಇದೆ, ಆಮೇಲೆ ಇಲ್ಲೊಂದಷ್ಟು ಆರ್ಡ್ರ್ ಆಗಿರೋದಿದೆ, ಮೇಲ್ಗಡೆ ಇದೆ. ಸೊ ಏನೂ ಆಗಿಲ್ಲ. 2 ದಿವಸದಿಂದ ವೀಡಿಯೋ ಹಾಕೋಕ್ಕಾಗಿಲ್ಲ. ಕರೆಕ್ಟಾಗಿ ರೆಗ್ಯುಲರಾಗಿ ವೀಡಿಯೋ ಹಾಕೋಕ್ಕಾಗ್ತಾಯಿಲ್ಲ ಯೂಟ್ಯೂಬಲ್ಲಿ.
ಫುಲ್ ಕಂಪ್ಲೀಟ್ಲಿ ಒಂಥರ ಬ್ಲ್ಯಾಂಕ್ ಆಗೋಗಿದ್ದೀನಿ ನಾನು. ಆಗ್ತಾಯಿಲ್ಲ, ಸಿಕ್ಕಾಗುತ್ತೆ ಸ್ಟ್ರೆಸ್ಸು. ಆ ಸ್ಟ್ರೆಸ್ಗೆ ನನಗೆ ಹೇರ್ ಫಾಲ್ ಎಲ್ಲ ಆಗ್ತಾಯಿದೆ ಇವಾಗ. ನನ್ನ ಹೇರ್ ಮೇಲೆಲ್ಲ ಕಣ್ಣಾಕ್ಬಿಟ್ಟಿದ್ದಾರೆ ಗೈಸ್, ಅದಕ್ಕೆ ಹಂಗೆ ಆಗ್ತಾಯಿದೆ. ಇವತ್ತಿನ ವಿಡಿಯೋ ಹೀಗಿತ್ತು. ಗೊಂಬೆ ಹೇಗೆ ಕಾಣ್ತಾ ಇದ್ದಾಳೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್.